ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂತರಾಜ್ VS ಅಂತ. ಈ ಬಾರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಗುರುತು CCTV ಕ್ಯಾಮೆರಾ. ಬಂಧುಗಳೇ, ಈ ದಿನ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಚಿತ್ರದುರ್ಗದ ಜನರು ಹಲವು ದಶಕಗಳು ಹೋರಾಟ ಮಾಡಿದ ಫಲವಾಗಿ 2000 ಇಸ್ವಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದೇ ರೀತಿ 2003ರಲ್ಲಿ ಅದನ್ನ ಅನುಮೋದನೆ ಮಾಡಿಬಿಟ್ಟು 2007-8ರಲ್ಲಿ ಕಾಮಗಾರಿಗಳನ್ನ ಶುರು ಮಾಡ್ತಾರೆ. ಜಾರಿಯಾಗಿ 2 ದಶಕಗಳು ಕಳೆದರೂ ಸಹ ಸರ್ಕಾರಗಳ ಅನುದಾನದ ಕೊರತೆಯಿಂದ ಕಾಮಗಾರಿಗಳು ಪೂರ್ಣಗೊಳ್ಳದೆ ಬಹುತೇಕ ಸ್ಥಗಿತಗೊಂಡಿವೆ. ಬಂಧುಗಳೇ, ಭದ್ರಾ ಮೇಲ್ದಂಡೆ ಯೋಜನೆ ಚಿತ್ರದುರ್ಗ ಜನರ ಬಹುತೇಕ ಕನಸಾಗಿದೆ. ಆದರೆ ಇಲ್ಲಿಯವರೆಗೆ 8,724 ಕೋಟಿ ಮಾತ್ರ ಪ್ರಗತಿ ಸಾಧಿಸಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಇನ್ನು ಕಂಪ್ಲೀಟ್ ಆಗಬೇಕಂದ್ರೆ ಸುಮಾರು 15,000 ಕೋಟಿಗೆ ಹೆಚ್ಚು ಅನುದಾನ ಬೇಕಾಗಿದೆ. ಆದರೆ ಹಿಂದಿನ ಸರ್ಕಾರಗಳು ಪ್ರತಿ ವರ್ಷ ಭಾಗ್ಯಗಳಿಗೆ ಅಂತ 50,000-60,000 ಕೋಟಿ ಖರ್ಚು ಮಾಡ್ತಾ ಇದೆ. ಆದ್ರೆ 15,000 ಕೋಟಿ ಖರ್ಚು ಮಾಡಿಬಿಟ್ಟು ಭದ್ರಾ ಮೇಲ್ದಂಡೆ ಯೋಜನೆನ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಈ ಭದ್ರಾ ಮೇಲ್ದಂಡೆ ಯೋಜನೆ ಏನಾದ್ರೂ ಕಂಪ್ಲೀಟ್ ಆದ್ರೆ ಸುಮಾರು 5.5 ಲಕ್ಷ ಎಕರೆ ಭೂಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆನ ಒದಗಿಸಿಕೊಡುತ್ತೆ. ಅದೇ ರೀತಿ 367 ಕೆರೆಗಳಿಗೆ ನೀರು ಪೂರೈಕೆ ಮಾಡುತ್ತೆ. ಸರ್ಕಾರಗಳು ಈ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಕಲ್ಪಿಸಿಕೊಟ್ರೆ ಚಿತ್ರದುರ್ಗದ ಜನರು ಸಬಲರಾಗ್ತಾರೆ ಅಂತ ಏನಾದ್ರೂ ಹಿಂದೆ ಸರಿತಿದ್ದಾರಾ? ಸರಿ, ಕೇಂದ್ರ ಸರ್ಕಾರ ಕಳೆದ ವರ್ಷ ಅವರ ಬಜೆಟ್ ನಲ್ಲಿ ಈ ಯೋಜನೆಗೆ ಅಂತ 5,300 ಕೋಟಿ ಕೊಡುವುದಾಗಿ ಭರವಸೆ ಕೊಟ್ಟಿದ್ರು. ಇಲ್ಲಿವರೆಗೂ ಕೊಟ್ಟಿಲ್ಲ. ಯಾಕೆ? ಅದೇ ರೀತಿ ಗೋವಿಂದ ಕಾರಜೋಳ ಅವರು 2021ರಿಂದ 23ರವರೆಗೆ ಕರ್ನಾಟಕ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ದರು. ಅವರು ನೀರಾವರಿ ಸಚಿವರಾಗಿದ್ದಾಗ ಯಾವತ್ತೂ ಸಹ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಧ್ವನಿ ಎತ್ತಿಲ್ಲ. ಅದೇ ಗೋವಿಂದ ಕಾರಜೋಳ ಅವರು ಈಗ ಈ ಕ್ಷೇತ್ರಕ್ಕೆ ಸ್ಪರ್ಧೆಯಾಗಿ ಬಂದಿದ್ದಾರೆ ಬಿಜೆಪಿಯಿಂದ. ಯಾವ ನೈತಿಕತೆ ಆಧಾರದ ಮೇಲೆ ಅವರು ಬಂದಿದ್ದಾರೆ ಇಲ್ಲಿಗೆ? ಅದೇ ರೀತಿ ಸುಮಾರು ಜನ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇಲ್ಲಿವರೆಗೂ ಯಾರು ಸಹ ಲೋಕಸಭೆಯಲ್ಲಿ ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡಿಲ್ಲ. BN ಚಂದ್ರಪ್ಪನವರು ಸಹ ಆಯ್ಕೆಯಾಗಿದ್ರು, ಅವರೂ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಇಲ್ಲಿವರೆಗೂ? ಇವರಿಗೆ ಬೇಕಾಗಿರೋದು ಅಧಿಕಾರನ ಅಥವಾ ಚಿತ್ರದುರ್ಗ ಕ್ಷೇತ್ರದ ಅಭಿವೃದ್ಧಿ? ನೀವೇ ಯೋಚನೆ ಮಾಡಬೇಕು. ಬಂಧುಗಳೇ, 2014ರಲ್ಲಿ ಸುಪ್ರೀಂ ಕೋರ್ಟ್ KMERC ಅಂತ ಒಂದು ಕಮಿಟಿ ಮಾಡಿದೆ, ಕರ್ನಾಟಕ ಮೈನಿಂಗ್ ಎನ್ವಿರಾನ್ಮೆಂಟಲ್ ರಿಸ್ಟೋರೇಷನ್ ಕಮಿಟಿ ಅಂತ. ಅದರಲ್ಲಿ ಗಣಿ ಕಂಪನಿಗಳು ಜಮಾ ಮಾಡ್ತಾ ಬಂದಿರುವಂತಹ ಹಣ ಇಲ್ಲಿಯವರೆಗೆ 25,000 ಕೋಟಿ ಆಗಿದೆ. ಆ ಹಣನ ಚಿತ್ರದುರ್ಗ, ತುಮಕೂರು, ಬಳ್ಳಾರಿಗೆ ಖರ್ಚು ಮಾಡಬೇಕಾಗಿದೆ. ಆದ್ರೆ ಇಲ್ಲಿವರೆಗೆ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅದರಲ್ಲಿ ಆ ಹಣದಲ್ಲಿ ಯಾಕೆ ಭದ್ರಾ ಮೇಲ್ದಂಡೆ ಯೋಜನೆನ ಕಂಪ್ಲೀಟ್ ಮಾಡ್ತಾ ಇಲ್ಲ? ಇದೇ ವಿಚಾರವಾಗಿ ರೈತರು ಪ್ರತಿ ವರ್ಷ ಪ್ರತಿಭಟನೆ ಮಾಡ್ತಾ ಬರ್ತಾನೆ ಇದ್ದಾರೆ. ಆದ್ರೆ ಅವ್ರಿಗೆ ಯಾರು ಸ್ಪಂದನೆ ಮಾಡ್ತಿಲ್ಲ. ಬಂಧುಗಳೇ, ಇನ್ಮೇಲಾದ್ರೂ ನಾವು ಎಚ್ಚೆತ್ತುಕೊಳ್ಬೇಕು. ದಯಮಾಡಿ ಈ ಬಾರಿ ನಿಮ್ಮ ಮತ ಚಿತ್ರದುರ್ಗದ ಬದಲಾವಣೆ ಅಂತ ಇರಲಿ. ನಿಮ್ಮ ಮತವನ್ನು CCTV ಕ್ಯಾಮೆರಾ ಗುರುತಿಗೆ ಹಾಕಿ ನಿಮ್ಮ ಸೇವೆ ಮಾಡಲು, ಅದೇ ರೀತಿ ಭದ್ರಾ ಮೇಲ್ದಂಡೆಯ ತ್ವರಿತ ಅನುಷ್ಠಾನಕ್ಕಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಅವಕಾಶ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.